ಇಟ್ಲ ಸಮೀಪ ಮುಳಿಯಾದಲ್ಲಿ ಒಬ್ಬರು ಕೃಷಿಕರು ವೆಂಕಟಕೃಷ್ಣ ಶರ್ಮಾ ಮುಳಿಯ ಇವರ ತೋಟಕ್ಕೆ ಬಂದಿದ್ದೇನೆ. ಒಳ್ಳೆಯ ಕೃಷಿಕರು ಎಲ್ಲ. ಇಲ್ಲಿ ಹಲಸು ಆಗಲಿ, ಕೋಕೋ ಆಗಲಿ, ಬಾಳೆಕಾಯಿ ಆಗಲಿ, ಅನಂತರ ಕಾಳು ಮೆಣಸು ಆಗಲಿ ಒಳ್ಳೆಯ ಕೃಷಿಕರು ಹೌದವರು. ಅವಾಗ ಕೃಷಿಕರಿಗೆ ಒಟ್ಟಿಗೆ ಅವರು ಒಂದು 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 ಮೌಲ್ಯವರ್ಧನೆ ಮಾಡಿದ್ದಾರೆ. ಹಣ್ಣಿನ ಹಲ್ವಾಗಳು ಮಾಡ್ತಾರೆ. ಬಾಳೆಹಣ್ಣು ಹಲ್ವಾ, ಅನನಾಸು ಹಲ್ವಾ, ಮತ್ತೆ ಹಲಸಿನ ಹಲ್ವಾ ಇವರು ಮಾಡ್ತಾರೆ. ಸಾಧಕರಿಗೆ ಸಲಾಮು. ಯೂಟ್ಯೂಬ್ ಚಾನೆಲ್ ನಿಂದ ಇವರಿಗೆ ನಾನು ಸ್ವಾಗತ ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವ ಉದ್ಯಮ ಒಂದು ಸಣ್ಣ ರೀತಿಯಲ್ಲಿ ಅಂತ ಹೇಳ್ಬೋದು, ಮನೆಯಲ್ಲೇ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಕೊಡಿ ಸರ್. ಅಂದ್ರೆ ಇವರು ಎಡ್ವರ್ಡ್ ನಮ್ಮಲ್ಲಿಗೆ ಮೊದಲು ಬಂದಾಗ ಅವರು ಹಲಸಿನ ಬಗ್ಗೆ ಬಹಳ ಆಸಕ್ತರು. ಹೌದು. ಹಾಗೆ ಹಲಸು ನಮ್ಮಲ್ಲಿ ಕೂಡ ಹಾಳಾಗಿ ಹೋಗ್ತಿತ್ತು. ಹಾಗೆ ಅವರ ಒಂದು ಪ್ರೇರಣೆಯಿಂದ ಮೌಲ್ಯವರ್ಧನೆ ಮಾಡಿದ್ರೇನು ಹಲಸನ್ನು ಅಂತ ಹೇಳಿ ಬರೀ ನಮ್ಮ ಉರುಳಿ ಅಥವಾ ಪಾತ್ರೆಯಲ್ಲಿ ಹಲ್ವಾ ಮಾಡಿ ಪ್ರಾರಂಭ ಮಾಡಿದ ಉದ್ಯಮ ಅದು. 11 ವರ್ಷ ಮೊದಲು. ನಂತರ ಅದೊಂದು ಅಭ್ಯಾಸ ಆಗಿ ಹೋಯ್ತು ನನಗೆ. ಬಾಳೆಹಣ್ಣು, ಹಲಸಿನ ಹಣ್ಣು, ಹಣ್ಣುಗಳದ್ದು ಹಲ್ವಾ ಮಾಡುದು. ಹಾಗೆ ಸಣ್ಣ ರೀತಿಯಲ್ಲಿ ಪ್ರಾರಂಭ ಅದು. ಆಗ ಮಾರುಕಟ್ಟೆ ಅಂತ ಹೇಳುವ ಉದ್ದೇಶದಿಂದ ಮಾಡಿದ್ದಲ್ಲ, ಒಂದು ಆಸಕ್ತಿಯಿಂದ ಮಾಡಿದ್ದು, ಹಾಬಿ. ಹಾಗೆ ಅದು ಮತ್ತೆ ಬೆಳೀತಾ ಬಂದು ಈಗ ನಾವು ಹಣ್ಣುಗಳ ಹಣ್ಣುಗಳನ್ನು ಎಂತ ಮಾಡುದು, ಫ್ರೀಸ್ ಮಾಡ್ಲಿಕ್ಕೆ ಒಂದು 4 ಫ್ರೀಸರ್ ಅನ್ನು ಇಟ್ಟುಕೊಂಡಿದ್ದೇವೆ. ಬಾಳೆಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಮತ್ತೆ ಪೈನಾಪಲ್ ಅನ್ನು ಫ್ರೀಸ್ ಮಾಡಿದ್ರೆ ಹಲ್ವಾ ಅಷ್ಟು ರುಚಿ ಬರುದಿಲ್ಲ. ಇದು ಬಾಳೆಹಣ್ಣು, ಇದು ಬಾಳೆಹಣ್ಣು. ಇದರಲ್ಲಿ ಹಲಸಿನ ಹಣ್ಣು ಉಂಟು ತೊಟ್ಟೆಯಲ್ಲಿ. ಹಾಗೆ ಬಾಳೆಕಾಯಿ ಹಣ್ಣು ಕೂಡ ಹಾಗೆ. ಬಾಳೆಕಾಯಿ ಹಣ್ಣು ಆಗಬೇಕು, ಮಾಡುದಲ್ಲ. ಸಹಜವಾಗಿ ಹಣ್ಣಾಗುವಾಗೆ ಒಂದು ಗೂಡನ್ನು ತಯಾರು ಮಾಡಿದ್ದೇವೆ. ಈ ಗೂಡಿನಲ್ಲಿ ಪ್ರಾಣಿಗಳ ತೊಂದರೆಗೆ ಬೇಕಾಗಿ ಬಾಳೆ ಗೊನೆಗಳನ್ನೆಲ್ಲ ಸಹಜವಾಗಿ ನೇತಾಡಿಸಿ ಅದರಷ್ಟಕ್ಕೆ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೇವೆ. ಅಲ್ವಾ, ರುಚಿ ಆಗ್ಲಿಕ್ಕೆ ಅದರಷ್ಟಕ್ಕೆ ಅದು ಹಣ್ಣಾಗ್ಬೇಕು. ನ್ಯಾಚುರಲ್ ಆಗಿ ಹಣ್ಣಾಗ್ಬೇಕು. ಒಳ್ಳೆ ಹಣ್ಣಾಗ್ಬೇಕು. ಉದುರ್ಲಿಕ್ಕೆ ಶುರು ಆಗ್ಬೇಕು ಹಣ್ಣಾಗಿ. ಕೆಲವು ಸಲ ಸೆಕೆಗೆ ಕಪ್ಪಾಗ್ತದೆ, ಇಲ್ಲ ಅಂತ ಇಲ್ಲ. ಆದ್ರೂ ಸಹಜವಾಗಿ ಹಣ್ಣಾದ ಹಲ್ವಾದ ರುಚಿ ಬೇರೆ, ಕೃತಕವಾಗಿ ಹಣ್ಣು ಮಾಡಿ ಒಂದು ಎಕ್ಸಾಂಪಲ್ಗೆ ನೋಡಿ, ಇಲ್ಲಿ ಕೆಳಗಿಂದ ಹಣ್ಣಾಗಿದೆ, ಹಣ್ಣಾಗ್ತಾ ಬರ್ತದೆ. ಈಗ ಅದು ಒಮ್ಮೆಗೆ ತೆಗೆಯುವಾಗ 2 ಕಾಡ ಮಾತ್ರ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಜೈಂಟ್ ಗವರ್ನರ್ ಅಂತ ಒಂದು ತಳಿ ಉಂಟು. ಅದು ಇಡೀ ಬಾಳೆ ಗೊನೆಗೆ ಒಟ್ಟಿಗೆ ಹಣ್ಣಾಗ್ತದೆ. ಇದೆಲ್ಲ ಪ್ರಾಣಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವ ಉದ್ಯಮ ಒಂದು ಸಣ್ಣ ರೀತಿಯಲ್ಲಿ ಉದ್ಯಮ ಅಂತ ಹೇಳ್ಬೋದು, ಮನೆಯಲ್ಲೇ ಮಾಡ್ತಾ ಇದ್ದೀರಿ. ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನಮಗೆ ಕೊಡಿ ಸರ್. ಅಂದ್ರೆ ಇವರು ಎಡ್ವರ್ಡ್ ನಮ್ಮಲ್ಲಿಗೆ ಮೊದಲು ಬಂದಾಗ ಅವರು ಹಲಸಿನ ಬಗ್ಗೆ ಬಹಳ ಆಸಕ್ತರು. ಹೌದು. ಹಾಗೆ ಹಲಸು ನಮ್ಮಲ್ಲಿ ಕೂಡ ಹಾಳಾಗಿ ಹೋಗ್ತಿತ್ತು. ಹಾಗೆ ಅವರ ಒಂದು ಪ್ರೇರಣೆಯಿಂದ ಮೌಲ್ಯವರ್ಧನೆ ಮಾಡಿದ್ರೇನು ಹಲಸನ್ನು ಅಂತ ಹೇಳಿ ಬರೀ ನಮ್ಮ ಉರುಳಿ ಅಥವಾ ಪಾತ್ರೆಯಲ್ಲಿ ಹಲ್ವಾ ಮಾಡಿ ಪ್ರಾರಂಭ ಮಾಡಿದ ಉದ್ಯಮ ಅದು. 11 ವರ್ಷ ಮೊದಲು. ನಂತರ ಅದೊಂದು ಅಭ್ಯಾಸ ಆಗಿ ಹೋಯ್ತು ನನಗೆ. ಬಾಳೆಹಣ್ಣು, ಹಲಸಿನ ಹಣ್ಣು, ಹಣ್ಣುಗಳದ್ದು ಹಲ್ವಾ ಮಾಡುದು. ಹಾಗೆ ಸಣ್ಣ ರೀತಿಯಲ್ಲಿ ಪ್ರಾರಂಭ ಅದು. ಆಗ ಮಾರುಕಟ್ಟೆ ಅಂತ ಹೇಳುವ ಉದ್ದೇಶದಿಂದ ಮಾಡಿದ್ದಲ್ಲ, ಒಂದು ಆಸಕ್ತಿಯಿಂದ ಮಾಡಿದ್ದು, ಹಾಬಿ. ಹಾಗೆ ಅದು ಮತ್ತೆ ಬೆಳೀತಾ ಬಂದು ಈಗ ನಾವು ಹಣ್ಣುಗಳ ಹಣ್ಣುಗಳನ್ನು ಎಂತ ಮಾಡುದು, ಫ್ರೀಸ್ ಮಾಡ್ಲಿಕ್ಕೆ ಒಂದು 4 ಫ್ರೀಸರ್ ಅನ್ನು ಇಟ್ಟುಕೊಂಡಿದ್ದೇವೆ. ಬಾಳೆಹಣ್ಣು ಇರ್ಬೋದು, ಹಲಸಿನ ಹಣ್ಣು ಇರ್ಬೋದು, ಮತ್ತೆ ಪೈನಾಪಲ್ ಅನ್ನು ಫ್ರೀಸ್ ಮಾಡಿದ್ರೆ ಹಲ್ವಾ ಅಷ್ಟು ರುಚಿ ಬರುದಿಲ್ಲ. ಇದು ಬಾಳೆಹಣ್ಣು. ಇದರಲ್ಲಿ ಹಲಸಿನ ಹಣ್ಣು ಉಂಟು ತೊಟ್ಟೆಯಲ್ಲಿ. ಹಾಗೆ ಬಾಳೆಕಾಯಿ ಹಣ್ಣು ಕೂಡ ಹಾಗೆ. ಬಾಳೆಕಾಯಿ ಹಣ್ಣು ಆಗಬೇಕು, ಮಾಡುದಲ್ಲ. ಸಹಜವಾಗಿ ಹಣ್ಣಾಗುವಾಗೆ ಒಂದು ಗೂಡನ್ನು ತಯಾರು ಮಾಡಿದ್ದೇವೆ. ಈ ಗೂಡಿನಲ್ಲಿ ಪ್ರಾಣಿಗಳ ತೊಂದರೆಗೆ ಬೇಕಾಗಿ ಬಾಳೆ ಗೊನೆಗಳನ್ನೆಲ್ಲ ಸಹಜವಾಗಿ ನೇತಾಡಿಸಿ ಅದರಷ್ಟಕ್ಕೆ ಹಣ್ಣಾಗ್ಲಿಕ್ಕೆ ಬಿಟ್ಟಿದ್ದೇವೆ. ಅಲ್ವಾ, ರುಚಿ ಆಗ್ಲಿಕ್ಕೆ ಅದರಷ್ಟಕ್ಕೆ ಅದು ಹಣ್ಣಾಗ್ಬೇಕು. ನ್ಯಾಚುರಲ್ ಆಗಿ ಹಣ್ಣಾಗ್ಬೇಕು. ಒಳ್ಳೆ ಹಣ್ಣಾಗ್ಬೇಕು. ಉದುರ್ಲಿಕ್ಕೆ ಶುರು ಆಗ್ಬೇಕು ಹಣ್ಣಾಗಿ. ಕೆಲವು ಸಲ ಸೆಕೆಗೆ ಕಪ್ಪಾಗ್ತದೆ, ಇಲ್ಲ ಅಂತ ಇಲ್ಲ. ಆದ್ರೂ ಸಹಜವಾಗಿ ಹಣ್ಣಾದ ಹಲ್ವಾದ ರುಚಿ ಬೇರೆ, ಕೃತಕವಾಗಿ ಹಣ್ಣು ಮಾಡಿ. ಒಂದು ಎಕ್ಸಾಂಪಲ್ಗೆ ನೋಡಿ, ಇಲ್ಲಿ ಕೆಳಗಿಂದ ಹಣ್ಣಾಗಿದೆ, ಹಣ್ಣಾಗ್ತಾ ಬರ್ತದೆ. ಈಗ ಮೇಲೆ ಹೋಗಿ ಹಣ್ಣಾಗ್ತದೆ.
ಅದು ಒಮ್ಮೆಗೆ ತೆಗೆಯುವಾಗ 2 ಪಾಡ ಮಾತ್ರ ತೆಗಿಲಿಕ್ಕೆ ಆಗ್ತದೆ ನೋಡಿ. ಜೈಂಟ್ ಗವರ್ನರ್ ಅಂತ ಒಂದು ತಳಿ ಉಂಟು, ಅದು ಇಡೀ ಬಾಳೆ ಗೊನೆಗೆ ಒಟ್ಟಿಗೆ ಹಣ್ಣಾಗ್ತದೆ. ಇದೆಲ್ಲ ಪ್ರಾಣಿಗಳ ಒಂದು ಕಂಪೆನಿ ಮಾಲಿನಾಗ ಅದು. ಕದಳಿ ಹಾಗಲ್ಲ, ಕದಳಿ ಈಗ ಒಮ್ಮೆ ತೆಗೆಯುವಾಗ 2 ಪಾಡ ತೆಗೆದು ಉಪಯೋಗ ಮಾಡ್ಬೋದು. ಅದು ಒಂದು ವಾರವರೆಗೆ ಹಣ್ಣು ಸಿಗ್ತಾ ಇರ್ತದೆ. ಆದ್ರಿಂದ ಕದಳಿಗಿಂತಲೂ ನಾವು ಹೆಚ್ಚು ಲೈಕ್ ಮಾಡೋದು ಜೈಂಟ್ ಗವರ್ನರ್ ಹಲವಾದ ಮಟ್ಟಿಗೆ. ನೋಡಿ ಇಡೀ ಗೊನೆ ಒಟ್ಟಿಗೆ ಹಣ್ಣಾಗ್ತದೆ. ಇದೆಲ್ಲ ಅದೇ ನೋಡಿ ನೋಡಿ, ಇದು ಒಳ್ಳೆ ಕಾಯಿ. ಇದು ಅದೇ, ಇದು ಬ್ಯಾಂಗ್ಳೂರ್ ಬೂದಿ ಅಂತ ಹೇಳ್ತೇವೆ. ಇದು ಸೈಂಟಿಫಿಕಲಿ ಜೈಂಟ್ ಗವರ್ನರ್ ಅಂತ ಅದಕ್ಕೆ ಹೆಸರಿದ್ದು. ನೋಡಿ ಇದು ಕೂಡ ಅದೇ. ನೋಡಿ ಇದು ಹೂಬಾಳೆ. ಒಳ್ಳೇದುಂಟು ಸರ್ ಕಾಯಿ. ಅದು ಇದು ಹೂಬಾಳೆ, ಕಾಯಿ ಒಳ್ಳೇದುಂಟು. ಒಂದು ಟೇಸ್ಟ್ ನೋಡ್ಬೋದು, ಅಡ್ಡು ನಿಮಗೆ ಪಟಾಶ್ ಆಗ್ತದೆ. ಹಾಗೆ ಚೆನ್ನಾಗಿ ಹಣ್ಣಾದ ಮೇಲೆ ನಾವು ಫ್ರೀಸರ್ ನಲ್ಲಿ ಅದನ್ನು ಸ್ಟೋರ್ ಮಾಡ್ತೇವೆ. ನಂತರ ಬೇಕಾದಾಗೆ ಅಲ್ಲಿ ನಮ್ಮ ಹತ್ರ ಮಿಕ್ಸಿ ಇದೆ. ಈ ಮಿಕ್ಸಿಗೆ ಹಾಕಿ ಪಲ್ಪ್ ಮಾಡಿ ಮತ್ತೆ ಹಲ್ವಾ ಮಾಡ್ತೇವೆ. ಇವತ್ತು ನಾವು ಪೈನಾಪಲ್ ನ ಹಲ್ವಾ ಮಾಡ್ತಾ ಇದ್ದೇವೆ. ಈಗ ಅದು ಪೈನಾಪಲ್ಗೆ ಒಂದು ಮಿಕ್ಸಿಗೆ ಸ್ವಲ್ಪ ಇದು ಉಂಟಲ್ಲ ಪಪ್ಪಾಯಿ ಸೇರಿಸಿಕೊಂಡ್ರೆ ಹಲ್ವಾ ಇನ್ನು ಕಲರ್ ಬರ್ತದೆ. ನಮ್ಮ ತುಳುವಿನಲ್ಲಿ ಪರಂಗಿ ಪಲಕಾಯಿ ಅಂತ ಹೇಳ್ತೇವೆ ನಾವು ಪೈನಾಪಲ್ ಅನ್ನು. ಹಾಗೆ ಇದರ ಸ್ವೀಟಿಗೆ ಹಲ್ವಕ್ಕೆ ನಾವು ರಂಗೀಲ ಅಂತ ಹೆಸರಿಟ್ಟಿದ್ದೇವೆ. ರಂಗೀಲ ಅಂತ ಒಂದು ಆಕರ್ಷಣೀಯ ಹೆಸರಿದ್ರೆ ಮಾರುಕಟ್ಟೆ ಮಟ್ಟಿಗೆ ಒಳ್ಳೇದಾಗ್ತದೆ. ಹಾಗೆ ಒಳ್ಳೆ ಕಲರ್ ಬರ್ತದೆ. ಇವತ್ತು ಕರೆಂಟ್ ಇಲ್ಲದ ಕಾರಣ ಹಲ್ವಾ ಮಾಡುವುದನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಾವೀಗ ಅದಕ್ಕೆ ಪೂರ್ವ ತಯಾರಿ ಮಾಡಿ ಇಟ್ಟುಕೊಂಡಿದ್ದೇವೆ. ಹಾಗೆ ನಾವು ಮೆಷಿನ್ ಹತ್ರ ಹೋಗುವ. ನೋಡಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಏನ್ ಮಾಡುದು, ಗ್ರೈಂಡ್ ಮಾಡ್ಲಿಕ್ಕೆ ಕರೆಂಟ್ ಇಲ್ಲ ಇವತ್ತು. ಇದೀಗ ಅದರಷ್ಟಕ್ಕೆ ಹಣ್ಣಾಗ್ತದೆ ಸರ್. ಎಲ್ಲ ಇದು ನ್ಯಾಚುರಲ್ ನೀವು ಅಲ್ವಾ ಫುಟ್ಟಿಂದು ಅಲ್ವಾ? ನ್ಯಾಚುರಲ್ ಅಲ್ಲ, ಅಂದ್ರೆ ಪೇಟೆಯಿಂದ ತರಬೇಕಷ್ಟೆ. ಅಲ್ಲ ನೀವು ಮಾಡುದು ನ್ಯಾಚುರಲ್. ಅದಕ್ಕೆ ಯಾವ್ದು ಹಾಕ್ಲಿಕ್ಕಿಲ್ಲ. ಇದಕ್ಕೆಲ್ಲ ಯಾವ್ದಕ್ಕೆ ಜಾಸ್ತಿ ಬೇಡಿಕೆ ಇದೆ ಸರ್? ಬೇಡಿಕೆ ಈಗ ನಮ್ಮ ಬಾಳೆಹಣ್ಣು ಹಲ್ವಕ್ಕೆ ಅತ್ಯಂತ ಹೆಚ್ಚು ಬೇಡಿಕೆ. ಸಹಜವಾಗಿ ಜನ ಅದನ್ನೇ ಹೆಚ್ಚು ಲೈಕ್ ಮಾಡಿದ್ದಾರೆ. ಆದ್ರೆ ಕೆಲವು ವರ್ಗದ ಜನ ಪೈನಾಪಲ್ ಹಲ್ವಾ, ವಿಭಿನ್ನ ಹೌದೌದು, ಹಲಸಿನ ಹಣ್ಣಿನ ಹಲ್ವಾ, ಮಾವಿನ ಹಣ್ಣಿನ ಹಲ್ವಾ, ಡ್ರ್ಯಾಗನ್ ಫ್ರೂಟ್ ಹಲ್ವಾ, ಮತ್ತೆ ಕೊಕ್ಕೋ ಬರ್ಫಿ ಮುಂತಾದನ್ನೆಲ್ಲ ಒಳ್ಳೆ ಒಂದು 5-6 ವೆರೈಟಿ ಅಷ್ಟೇ. ಹಣ್ಣುಗಳದ್ದು ಮಾತ್ರ. ಕೊಕ್ಕೋದ್ದು ನಮ್ಮದೇ ಪ್ರಾಡಕ್ಟ್. ಅದನ್ನೇ ತೆಂಗಿನಕಾಯಿ ಹಾಕಿ ಕೊಕ್ಕೋ ಬರ್ಫಿ ಅಂತ ಮಾಡ್ತೇವೆ. ಬಾಕಿ ಎಲ್ಲ ಕೆಲವು ಕಡಿಮೆ ಆದ್ರೆ ನಾವು ಪರ್ಚೇಸ್ ಮಾಡ್ತೇವೆ. ಇಲ್ಲಿ ಹಣ್ಣುಗಳನ್ನು ಇದು ಮಾಡಿ ಮೌಲ್ಯವರ್ಧನೆ ಮಾಡುದು ಅಂತ ಹೇಳ್ಬಹುದು. ಅಲ್ಲ, ಈ ಹಂತಕ್ಕೆ ಬರ್ತದೆ, ನೀವು ಸ್ಕೇಲ್ ಮಾಡಿ ಗ್ರೈಂಡ್ ಮಾಡ್ತೀವಿ ಅಲ್ವಾ? ಹೌದು. ನಂತರದ್ದು ನೀವು ನಂತರ ಮೆಷಿನ್ಗೆ ಹಾಕ್ತೇವೆ. ಮೆಷಿನ್ ನಲ್ಲಿ ಒಂದು ಇವತ್ತು ಕರೆಂಟ್ ಇಲ್ಲ, ಹಾಗಾಗಿ ತೊಳಿಬೇಕಷ್ಟೇ. ಅಲ್ವಾ? ಕುದಿಯುವಾಗ ರಟ್ಟುವಂತದ್ದು. ಅದಕ್ಕೆ ಒಂದು ಕವರ್ ಮಾಡಿಕೊಂಡಿದ್ದೇವೆ. ಇದು 1.5 HP ಮೋಟರ್ ನಲ್ಲಿ ವರ್ಕ್ ಆಗುದು ಈ ಮೆಷಿನ್. ಒಮ್ಮೆ ಹಾಕುವಾಗ 40 kg ಹಣ್ಣು ಹಾಕ್ಲಿಕ್ಕೆ ಆಗ್ತದೆ. 30 kg ಹಣ್ಣು, 10 kg ಸಕ್ಕರೆ, 40 kg ಆಗ್ತದೆ. ಮತ್ತೆ ತುಪ್ಪ, ಗೇರು ಬೀಜ. ಔಟ್ಪುಟ್ ಸಾಮಾನ್ಯ 25 kg ಬರ್ತದೆ. 25 kg ನಿಮ್ಗೆ ಅಲ್ವಾ ಬರ್ತದೆ. ಎಷ್ಟು ಇದು ಇದರಲ್ಲಿ ಸ್ವಲ್ಪ ಫಾಸ್ಟ್ ಆಗ್ತದೆ? ಎಷ್ಟು ಸಮಯ ಬೇಕು ಇದಕ್ಕೆ ಒಂದು ಹಲ್ವಾ ರೆಡಿ ಆಗ್ಲಿಕ್ಕೆ? 3-3.5 ಗಂಟೆ ಬೇಕಾಗ್ತದೆ ಅಲ್ವಾ? ಬಾಳೆಹಣ್ಣು ಸುಲಿಲಿಕ್ಕೆ ಶುರುವಾದ ಮೇಲೆ ಈ ಪ್ರಕ್ರಿಯೆ ಕೊನೆಗೊಳ್ಳುವಾಗ 5 ಗಂಟೆ ಬೇಕಾಗ್ತದೆ. ಅಂದ್ರೆ ಟ್ರೇಗಳಲ್ಲಿ ನೀವು ಲೆವೆಲ್ ಮಾಡಿ ಇಡುವಾಗ ಆಗ 5 ಗಂಟೆ ಬೇಕಾಗ್ತದೆ ಅಲ್ವಾ? 3 ಗಂಟೆ ಬರೀ ಬೇಯಲಿಕ್ಕೆ. ದೊಡ್ಡ ಬೆಂಕಿಯಲ್ಲಿ ಅಲ್ಲ, ಸಣ್ಣ ಬೆಂಕಿಯಲ್ಲಿ ಬೇಯಿಸುದು. ಬರ್ನರ್ ಶಬ್ದ ಕೇಳಬಾರ್ದು. ಆ ತರ ಈಗ ಕರೆಂಟ್ ಇಲ್ಲದ ಕಾರಣ ಇವತ್ತು ಅದನ್ನು ತೋರಿಸಲು ಅವಕಾಶ ಇಲ್ಲ.
ಅಲ್ಲ ಈಗ ನೀವು ಎಲ್ಲ ಇದು ಮಿಷನರಿಗೆ ನೀವು ಡಿಪೆಂಡ್ ಆಗಿದ್ರಿ, ಯಾಕಂದ್ರೆ ಅದಿಲ್ಲ ಮೆಷಿನರಿ ಇದ್ರೆ ಮಾತ್ರ, ಇಲ್ಲಾದ್ರೆ ಇದು- ಇಲ್ಲದ್ರೆ ನಮ್ಮ ಹತ್ರ ಪಾತ್ರೆಗಳೆಲ್ಲ ಉಂಟು, ಹಾ. ಆ ಕೆಲಸ ಮಾಡುದಿಲ್ಲ. ಅದು ತುಂಬಾ ಕಷ್ಟ ಆಗ್ತದೆ, ಅದು ಹೌದು, ಕಷ್ಟ ತಿರುಗಿಸಿ ಆಗ್ತದೆ. ಇರ್ಬೇಕಲ್ಲ. ಆಗುದಿಲ್ಲ. ಎರಡನೇ ಸರ್, ನೀವು ಈ ಮಿಷನರಿಗೆ ನೀವು ಹೇಗೆ ನೀವೇ ಮಾಡಿಸಿದ್ದ ಅಥವಾ- ಅಲ್ಲ, ಇದು ಹ. ನಮ್ಮ ಈ ಹಲ್ವದ ಮೇಲಿನ ಪ್ರೀತಿಯನ್ನು ನೋಡಿ ಹ್ಮ್. ಮಂಗಳೂರಿನ ಒಬ್ರು ಡಾಕ್ಟ್ರು ಹ್ಮ್. ನನಗೆ ಇದನ್ನು ಎಂತ ಸ್ಪಾನ್ಸರ್ ಸ್ಪಾನ್ಸರ್ ಮಾಡಿದ್ದು ಒಂದು ಗಿಫ್ಟ್ ಆಗಿ ಕೊಟ್ಟದ್ದು. ಇದು ನೀವು ಇದರಲ್ಲಿ ಹಲ್ವಾ ಮಾಡಬೇಕು, ನಿಮಗೆ ಇದರ ತಾಕತ್ತು ಉಂಟು. ಮನೋಹರ್ ಉಪಾಧ್ಯಾಯರು. ಹಾಗೆ ಅವರು ಕೊಟ್ಟದ್ದು, ಅದನ್ನು ಆ ಜವಾಬ್ದಾರಿ ನನಗೆ ಉಂಟು. ಅವರು ಕೊಟ್ಟದ್ದಕ್ಕೆ ಅದು ಅದರಲ್ಲಿ ವೈವಿಧ್ಯತೆ ಹಣ್ಣುಗಳನ್ನು ಮೌಲ್ಯವರ್ಧನೆ ಮಾಡಿದ್ರೆ ಮಾತ್ರ ಅವರು ಕೊಟ್ಟದ್ದಕ್ಕೊಂದು ಸಾರ್ಥಕತೆ ಬರ್ತದೆ. ಸರ್ ಒಂದು ವೇಳೆ ನೋಡಿ, ಈ ಬೆಲೆ ಕೊಟ್ಟು ತರುವ ಎಷ್ಟು ಇರ್ಬೋದು ಸರ್ ಇದಕ್ಕೆ ಈಗ ಸಾಮಾನ್ಯ 140 1.5 ಹತ್ರಕ್ಕೆ ಬಂದಿದೆ. 1.5 ಆಗ್ತದೆ ಈಗ 1.5 ಆಗ್ತದೆ. ಮತ್ತೆ ಇದೊಂದು ಮೆಷಿನ್ ಮಾತ್ರ ಸಾಕಾಗುದಿಲ್ಲ, ಅದಕ್ಕೆ ಬೇರೆ ಬೇರೆ ವೆರೈಟಿ ಇದು ಬೇಕು. ಅಲ್ಲ, ಮೈನ್ ಇದು ಅಲ್ವಾ? ಹೌದು, ಮೈನ್ ಇದು ಫ್ರೀಜರ್ಗಳು ನೋಡಿ, ಬಾಳೆಹಣ್ಣು ಮಾಡ್ಲಿಕ್ಕೆ ಗೂಡು, ಮತ್ತೆ ಪಾತ್ರೆ ಪರಡಿಗಳು ಅಂತ ಹೇಳ್ತೇವೆ, ಟ್ರೇಗಳು, ಮತ್ತೆ ಅದಕ್ಕೆ ಸಪೋರ್ಟಿವ್ ಆಗಿ ಇನ್ನೊಂದು ಸಣ್ಣ ಮೆಷಿನ್ ತರಿಸಿದ್ದೇವೆ. ಇದು ಕೊಕ್ಕೋ ಬರ್ಫಿ ಅಂತ ಸಣ್ಣ ಐಟಮ್ಗಳನ್ನು ಮಾಡ್ಲಿಕ್ಕೆ, ಬೆರಟ್ಟಿ ಅಂತ ಹೇಳ್ತೇವೆ ನಾವು, ಹಲಸಿನ ಹಣ್ಣಿನ ಬೆರಟಿ, ಬಾಳೆಹಣ್ಣು ಬೆರಟಿ, ಪಾಯಸಕ್ಕಿರುವಂತ ಐಟಮ್. ಅದನ್ನು ಸಣ್ಣ ಮಟ್ಟಾಗಿ ಮಾಡಿದ್ರೆ ಇದು ಒಳ್ಳೇದಾಗ್ತದೆ. ಅದರದ್ದೇ ಇದು ಸಣ್ಣದು. ಇದು ಸಣ್ಣ ಮರಿ ಇಟ್ಟದ್ದು ಅಂತ ಹೇಳ್ಬೋದು. ಇದರಲ್ಲಿ ಯಶಸ್ಸು ಕಂಡ ಕಾರಣ ಇದನ್ನು ತೆಗಿಲಿಕ್ಕಾಯ್ತು ಧೈರ್ಯದಲ್ಲಿ. ಹಾಗೆ ನಾನು ತುಂಬಾ ಜನರ ಹತ್ರ ಹೇಳಲಿಕ್ಕುಂಟು, ನಮ್ಮ ಬೆಳೆಗಾರರ ಹತ್ರ, ನೀವು ಯಾಕೆ ಇದನ್ನು ಪ್ರಾರಂಭ ಮಾಡಬಾರ್ದು ಅಂತ. ಆದ್ರೆ ಯಾರು ಮನಸ್ಸು ಮಾಡುದಿಲ್ಲ, ಅದು ಯಾಕೆ ಅಂತ ಸರ್. ಅದು ತಾಳ್ಮೆ ಬೇಕು ಸರ್, ತಾಳ್ಮೆ ಮೈನ್. ಅಂದ್ರೆ ನೀವು ಇದರಲ್ಲಿ ತುಂಬಾ ಇದು ಆಗಿದ್ದೀರಿ, ಎಂತ ಅನುಭವವನ್ನು ಆಗಿರ್ಲಿಕ್ಕೂ ಸಾಕು. ಆದ್ರೆ ನೀವು ಕೈಯಲ್ಲಿ ಮಾಡಿದವರು. ಹೌದು, ಕೈಯಲ್ಲಿ ಒಂದು 5-6 ವರ್ಷ ಕೈಯಲ್ಲಿ ಪಾತ್ರೆಯಲ್ಲಿ ಮಾಡಿ ಮಾರಾಟ ಮಾಡಿದ್ದಲ್ಲ, ಹಂಚಿದ್ದು. ಯಾಕಂದ್ರೆ ಅಷ್ಟು ತಾಳ್ಮೆ ಈಗಿನ ಜನರಿಗೆ ಇಲ್ಲ. ಆದ್ರಿಂದ ಮತ್ತೆ ಬೇಗ ಹಣ ಆಗಬೇಕು ಅಂತ ಹೇಳುವ ಅದು ಖಂಡಿತ ಸಾಧ್ಯ. ಮಾರುಕಟ್ಟೆ ಹುಡ್ಕೊಳ್ಳಿಕ್ಕೆ ಸುಲಭ ಇಲ್ಲ, ಅದು ಒಂದು ರೀತಿಯ ತಪಸ್ಸಿನಾಗ ಆಗ್ಬೇಕು. ಮೊನ್ನೆ ನಾವೆಲ್ಲೋ ಅಲ್ಲಿ ವಿಟ್ಲ CPR ನಾವು ಅಥವಾ ಇವರು ಹೋಗುವಾಗ ಅಲ್ಲಿ ಒಬ್ರು ನಿಮ್ಮ ಬಗ್ಗೆ ಹೇಳಿದ್ರು, ಅಲ್ಲಿ ಅವರದ್ದು ನಮ್ಮ ಮದುವೆಗೆಲ್ಲ ನಿಮ್ಮದೇ ಅಲ್ವಾ ಅಂತ. ಅದೆಲ್ಲಿ ಅವರ ಮದುವೆಗೆ ಅದು ಗೊತ್ತಿಲ್ಲ, ಅಂದು ಹೇಳಿದ್ರು ಕೊಂಡೋಗ್ತಾರೆ ಮದುವೆಗೆ ನಿಮ್ಮದೇ ಅಲ್ವಾ ಕೊಂಡೋಗ್ತಾರೆ. ಹಾಗೆ ಇವತ್ತು ನೀವು ನಾಳೆ ಬರ್ತಿದ್ರೆ ಅಥವಾ ಸಂಜೆ ಒಂದು 6 ಗಂಟೆ ನಂತರ ಬಂದ್ರೆ ಇದರ ಇನ್ನೊಮ್ಮೆ ನಾನು ಸ್ವಲ್ಪ ಕ್ಲೀನ್ ಮಾಡಿ ಇಡ್ಲಿಕ್ಕೆ ಆಗ್ತದೆ. ಇನ್ನೊಮ್ಮೆ ಮಾಡುವುದು. ಬಾಳೆಹಣ್ಣು ಹಲವನ್ನು ಟ್ರೇಯಲ್ಲಿ ಇಟ್ಟು ಕಟ್ ಮಾಡಿ ಈ ಬಾಕ್ಸ್ ನಲ್ಲಿ ತುಂಬಿಸಿದ್ದೇವೆ. ಒರಿಜಿನಲ್ ಕಲರ್ ಹೀಗೆ ಬರ್ತದೆ, ಸ್ವಲ್ಪ ಡಾರ್ಕ್ ನೇರಳೆ. ಅದು ಕಾಯಿಸಿ ಈ ತರ ಬರ್ತದೆ, ಗೇರು ಬೀಜ ಕಾಣ್ತದೆ. ಅದೆಲ್ಲ ಅದೆಷ್ಟು ದೊಡ್ಡ ಪೀಸ್ ಸರ್? ಅದು ದೊಡ್ಡದಾ ದಪ್ಪ? ಅದು 1 ಕೆಜಿಯ ಟ್ರೇ ಅಲ್ಲ, ಇದು ತೆಳುವಲ್ಲ? ಇದು ತೆಳು 3/4 ಇಂಚು ದಪ್ಪ. ಇದೆಲ್ಲ ಪ್ಯಾಕ್ ಮಾಡಿ ಇಟ್ಟದ್ದು ಕಳಿಸ್ಲಿಕ್ಕೆ, ನಾಳೆ ಒಂದು ಮದುವೆಗೆ ಗೆಸ್ಟ್ಗಳಿಗೆ ಕೊಡ್ಲಿಕ್ಕೆ ರೆಡಿ ಪ್ಯಾಕೆಟ್ ಮಾಡಿ ಇಟ್ಟಿದ್ದಾರೆ. ಆರ್ಡರ್ ಬಂದ ಹಾಗೆ ಇವರು ಮಾಡಿ ಕೊಡುದು, ಪ್ಯಾಕೆಟ್ ಮಾಡಿ ಕೊಡ್ತಾರೆ. ನೋಡಿ, ಇದು ಎಷ್ಟು ಗ್ರಾಮ್ ಇದ್ದು ಸರ್? ಇದು ಅವರಿಗೆ 100 ಗ್ರಾಮ್ಸ್ ಬೇಕು ಅಂತ ಹೇಳಿದ್ರು, ಹಾಗೆ ಬರೀ 100 ಗ್ರಾಮ್ಸ್ ಹಾಕಿ ಕೊಟ್ಟಿದ್ದೇವೆ. ಬನಾನಾ ಇದು 1/4 ಕೆಜಿ, ಆಕ್ಚುಲಿ ಅದು 150 ಗ್ರಾಮ್ಸ್ ನ ಬಾಕ್ಸ್, ಅವರಿಗೆ ಅಷ್ಟೇ ಸಾಕಂತೆ. ಇದು 1/4 ಕೆಜಿಯ ಬಾಕ್ಸ್. ಇದು 1/4 ಕೆಜಿಯ ಬಾಕ್ಸ್ಗಳು ನೋಡಿ, ಈ ತರ ಇದೆ. ಇದರಲ್ಲಿ ಕಟ್ ಮಾಡಿ ಇಟ್ಟುಕೊಂಡದ್ದು. ಹೌದು, ತಿನ್ನುವವರಿಗೆ ಯೂಸ್ ಆಗುವ ಹಾಗೆ. ಮತ್ತೆ ಅರ್ಧ ಕೆಜಿ 1 ಕೆಜಿದೆಲ್ಲ ಉಂಟು. ಇದೆಲ್ಲ ಪ್ಯಾಕ್ ಹಲಸಿನ ಹಣ್ಣಿನ ಬೆರಟಿ ಅಂತ ಹೇಳ್ತೇವೆ, ಪಾಯಸಕ್ಕಾಗಿ ಮಾಡಿದ್ದು ಒಬ್ಬರಿಗೆ. ಇದನ್ನೀಗ ನೀರಿನಲ್ಲಿ ಕುದಿಸಿ ಗೇರು ಬೀಜ ಎಲ್ಲ ಹಾಕಿ ಪಾಯಸ ಮಾಡ್ಲಿಕ್ಕೆ ಆಗ್ತದೆ. ಅಷ್ಟೇ ಅಲ್ವಾ? ಇದು ಹಲಸಿನ ಹಣ್ಣು, ಒಂದು ರೀತಿಯಲ್ಲಿ ಬೆಲ್ಲ ಹಾಕಿ ಬೇಯಿಸಿದ ಪಾಕ ಬರಿಸಿದ ಹಲಸಿನ ಹಣ್ಣು. ಇದು ಮಲಯಾಳದಲ್ಲಿ ಚಕ್ಕ ಬೆರಟ್ಟಿ ಅಂತ ಹೇಳ್ತಾರೆ, ನಮ್ಮಲ್ಲಿ ಆರ್ಡರ್ ಆಗಿದೆ ಅಲ್ವಾ? ಅದು ಆರ್ಡರ್ ಆಗಿ ಈಗ ಕೊಡ್ಲಿಕ್ಕಿರುದು ನಾಳೆ.
ಹಾಗಾದ್ರೆ ಇದು ಸಹ ಮಾಡಿ ಕೊಡ್ತೀರಿ ನೀವು? ಮಾಡ್ತೇವೆ. ಅಂದ್ರೆ ಹಣ್ಣುಗಳು ಉಪಯೋಗ ಆಗಿ ಸಿಗ್ಬೇಕು ಜನಗಳಿಗೆ ಅಂತ. ಓಕೆ ಒಂದು ರೀತಿಯಲ್ಲಿ ಮೌಲ್ಯವರ್ಧನೆ ಅಲ್ವಾ. ಓಕೆ. ಆರ್ಡರ್ ಇದ್ರೆ ಹ್ಮ್. ಈ ತರ ತುಂಡು ಮಾಡಿ ಕಳಿಸ್ತೇವೆ. ಇಂಥ ಬಾಕ್ಸ್ಗಳಲ್ಲಿ ಎಲ್ಲ ಪೀಸ್ ಮಾಡಿ ಹ್ಮ್ ರೆಡಿ ಮಾಡಿ ಹತ್ರ ಹತ್ರ ಇಟ್ಟು, ಅಂದ್ರೆ ಇದೀಗ 2-3 ದಿವಸ ಕಳೆದ ಮೇಲೆ ಫಂಕ್ಷನ್ ಇದು. ಹ್ಮ್. ಹಾಗೆ ಇದು 1 kg ಇದ್ದು, ಇದು 2.5 kg ಇದೆ, ಇಂಥದ್ದೆಲ್ಲ ಸಿಗ್ತದೆ. ನೋಡಿ ಇದು ನೀವು ಕಟ್ ಮಾಡ್ಬೇಕಷ್ಟೇ. ಇನ್ನು ಕಟ್ ಮಾಡ್ಬೇಕಷ್ಟೆ, ಅದು ಈಗ ಸ್ಟಾಕ್ ಮಾಡಿದ್ದು. ಹೌದು ನೋಡಿ ಈ ತರ ಎಲ್ಲ ಇದೆ. ಜಾಸ್ತಿ ಇವರಿಗೆ ಬನಾನದ್ದೇ ಆರ್ಡರ್ ಜಾಸ್ತಿ ಜಾಸ್ತಿ ಇರೋ ಇರುವುದರಿಂದ ಕಾರಣ ಈ ತರ ಇದಾಗ್ತದೆ. ಬನಾನದ್ದೇ ಸರ್ ಮಾಡ್ತೇವೆ. ಒಮ್ಮೆ ನೀವು ಈಗ ಈ ಐಟಮ್ ಮಾಡಿ ಹ್ಮ್. ಎಷ್ಟು ಸಮಯ ಇಡ್ಬೋದು ಸರ್? ಇದು ಬನಾನದ್ದು ಹ. ಎಷ್ಟು ಸಮಯ ಬೇಕಾದ್ರೂ ಇಡ್ಬೋದು, ಏನ್ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಅಲ್ವಾ? ಅಂದ್ರೆ ಹಲಸಿನ ಹಣ್ಣಿಂದ 1-2.5 ತಿಂಗಳು ಇಡ್ಲಿಕ್ಕೆ ಆಗ್ತದೆ. ಅಷ್ಟೇ. ಬಾಳೆಹಣ್ಣಿಂದ 1 ವರ್ಷ ಇಡ್ಬೋದು. ಪೈನಾಪಲ್ದು? ಪೈನಾಪಲ್ ಇಂದ ನಾನು ಅಂದ್ರೆ ಇಷ್ಟವರೆಗೆ ಹಾಳಾಗ್ಲಿಲ್ಲ. ಹ್ಮ್. ನೋಡ್ಲಿಕ್ಕೆ ಉಳಿಬೇಕಲ್ಲ, ಮಾರಾಟ ಆಗಿ ಹೋಗ್ತದೆ. ಅಂದ್ರೆ 1-2 ತಿಂಗಳಿಗೆಲ್ಲ ಉಳಿಬಹುದು, ಏನು ತೊಂದರೆ ಇಲ್ಲ. ಏನಾಗುದಿಲ್ಲ. ಅದೇ ಇದು ನೀವು ಇಟ್ಟು ನೋಡಿದ್ದೀರಿ? ಇದು ಅಲ್ಲ, ಬೇರೆಯವರು, ನಾನಲ್ಲ, ಬೇರೆಯವರು ಇಟ್ಟು ನೋಡಿ ಹೇಳಿದ್ದಾರೆ ಏನಾಗ್ಲಿಲ್ಲ ಅಂತ. ಸರ್ ಇದೆಲ್ಲ ನೀವು ಆ ಪ್ಯಾಕೆಟ್ ಮಾಡಿ ಕೊಡುವುದಾದ್ರೆ ಹೇಗೆ, ಈ ಕೆಜಿ ಲೆಕ್ಕದಲ್ಲಿ ಕೊಡುವುದಾದ್ರೆ ಎಲ್ಲ ಒಂದೇ ರೇಟ್. ಒಂದೇ ರೇಟ್? 100 ಗ್ರಾಮ್ಸಿಗೂ ಅದೇ. ಅಲ್ಲ 100 ಗ್ರಾಮ್ಸ್ಗೆ ನೀವು ಆ ಪ್ಯಾಕೆಟ್ ಮಾಡಿ ಕೊಡ್ತೀರಲ್ಲ? ಹೌದು, ಅಂದ್ರೆ 100 ಗ್ರಾಮ್ಸಿನ ಪ್ಯಾಕೆಟ್ ಇಲ್ಲ, 150 ಗ್ರಾಮ್ಸ್ ಇಂದಿರುದು. ಅದಕ್ಕಾದ್ರೂ ಈಗ ಕೆಜಿಗೆ 400 ರೂಪಾಯಿ. ಇದಾದ್ರೂ ಅಷ್ಟೇ, 1 ಕ್ವಿಂಟಾಲ್ ತಕೊಳ್ಳೋದಾದ್ರೂ 400. ಇದು 1 kg ತಕೊಳ್ಳೋದಾದ್ರೂ 400. ಅದು ಸಹ ನೀವು ತುಪ್ಪ ಅದೆಲ್ಲ ಒಳ್ಳೆ ಕ್ವಾಲಿಟಿ ನಂದಿನಿ ತುಪ್ಪ ಹಾಕುದು. ಒಳ್ಳೆ ಇದು ನೀವು ಓಪನ್ ಮಾಡುವಾಗಲೇ ತುಪ್ಪ ಪರಿಮಳ ಬರ್ಬೇಕು. ಅಂದ್ರೆ ತುಪ್ಪದ ಪರಿಮಳ ಬರ್ಬೇಕಾದ್ರೆ ಸಣ್ಣ ಬೆಂಕಿಯಲ್ಲಿ ಬೇಯಬೇಕು ಹಣ್ಣುಗಳು. ತುಪ್ಪದಲ್ಲಿ ಬೇಯಬೇಕು, ಮತ್ತೆ ಸಕ್ಕರೆ ಹಾಕೋದು. ಅದು ತುಪ್ಪದಲ್ಲಿ ಬೆಂದು ನಂತರ ತುಪ್ಪ ಬಿಡ್ಬೇಕು. ತುಪ್ಪ ಬಿಡ್ಲಿಕ್ಕೆ ಶುರುವಾದಾಗ ಸಕ್ಕರೆ ಹಾಕೋದು. ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಕ್ಕರೆ ಕೊಡುದು, ತುಪ್ಪ ಕೊಡುದು. ಸಕ್ಕರೆಯೂ ಅಷ್ಟೇ, ಅದು ಎಷ್ಟು ಅದಕ್ಕೆ ಅಗತ್ಯ ಉಂಟು ಅಷ್ಟೇ, ಜಾಸ್ತಿ ತೂಕಕ್ಕೆ ಬೇಕಾಗಿ ಸಕ್ಕರೆ ಹಾಕ್ಲಿಕ್ಕಿಲ್ಲ. ಹೌದೌದು. ಅಂದ್ರೆ ಒಂದು ಹಣ್ಣಿದ್ದು ಫ್ಲೇವರ್ ನಮ್ಗೆ ಸಿಗ್ಬೇಕು, ಹಣ್ಣಿಂದು ಫ್ಲೇವರ್ ಸಿಗ್ಬೇಕು, ತುಪ್ಪದ ಪರಿಮಳ ಆಗ್ಬೇಕು, ಗೇರು ಬೀಜ ಅದು ಸಹ ಒಂದು ಟೇಸ್ಟ್ ಕೊಡ್ಬೇಕು. ಎಲ್ಲವೂ ಸಕ್ಕರೆಮಯ ಮಾಡಿದ್ರೆ ಅದಲ್ಲ, ಅದ ಹಣ್ಣಿನ ಹುಳಿ ರುಚಿಗಳು ನಮ್ಮ ನಾಲಿಗೆಗೆ ಸಿಗ್ಬೇಕು. ನೀವು ನಮಗೆ ಕೊಟ್ರಿ, ನೀವು 3 ವೆರೈಟಿ ತಿನ್ನುವಾಗಲೇ ಗೊತ್ತಾಗ್ತದೆ ಯಾವ ಹಣ್ಣು ಆ ಹಣ್ಣಿದ್ದು ಫ್ಲೇವರ್ ಗೊತ್ತಾಗ್ತದೆ, ಬರ್ಬೇಕು. ತುಪ್ಪದ್ದು ಇದು ಟೇಸ್ಟ್ ಗೊತ್ತಾಗ್ತದೆ. ಹೌದು, ಅದೇ ಗೇರು ಬೀಜದ್ದು ಸಹ ನೀವು ಹೌದು. ಮತ್ತೆ ಸ್ವಲ್ಪ ಹಣ್ಣುಗಳ ಹುಳಿ ರುಚಿ ಉಂಟಲ್ಲ, ಅದಿದ್ರೆ ನಮಗೆ ತಿಂದದ್ದು ಸಾಕು ಅಂತ ಕಾಣುದಿಲ್ಲ, ಇನ್ನೊಂದು ತುಂಡು ತಿನ್ನುವ ಅಂತ ಆಗ್ತದೆ. ಅದು ಆಗ್ಬೇಕು. ಖಂಡಿತ. ಮತ್ತೆ ಎರಡನೇ ಸರ್, ಎಷ್ಟು ವರ್ಷದಿಂದ ಇದನ್ನು ನೀವು ಮಾಡ್ತಾ ಇದ್ದೀರಿ? ನಾನು 4 ವರ್ಷದಿಂದ ಈ ಹಲ್ವಾದ ಬಿಸ್ನೆಸ್ ಅಂತ ಹೇಳೋದಕ್ಕಿಂತ ಒಂದು ಹವ್ಯಾಸ. ಹೌದು. ಅಲ್ಲ ನೀವು ಸ್ಟಾರ್ಟ್ ಮಾಡಿ ಮನೆಗೆ ಅಂತ ಮಾಡಿ ಅದು 12ನೇ ಇಸವಿಯಿಂದ ಮಾಡ್ತಾ ಇದ್ದೆ. 12 ಹೇಗೆ ಬಂತು ನಿಮ್ಗೆ ಇದೊಂದು ಮಾಡುವ ಅಂತ? ಯಾಕೆ ಡ್ರೀಮ್? ಅದು ಎಲ್ಲ ಗೋಧಿ ಹಲ್ವಾ ಜನಗಳು ಇಷ್ಟಪಡುವುದನ್ನು ನೋಡಿ ಅದು ಗೋಧಿ ಹಲ್ವಾವೇ ಆಗ್ಬೇಕು ಅಂತೇನು, ಬೇರೆ ಯಾವ್ದಾದ್ರು ಹಲ್ವಾ ಅದರಲ್ಲಿ ಡಿಫರೆಂಟ್. ಹೌದು, ಬಾಳೆಹಣ್ಣು ಹಲ್ವಾ ಎಲ್ಲಿಯೂ ನನಗೆ ಸಮಾಧಾನಕರವಾದ ಬಾಳೆಹಣ್ಣು ಹಲ್ವಾ ಸಿಗ್ಲಿಲ್ಲ, ಹಲಸಿನ ಹಣ್ಣು ಹಲ್ವಾ ಮಾಡುವವರೇ ಇರಲಿಲ್ಲ. ಹಾಗೆ ಬಾಳೆಹಣ್ಣನ್ನು ಹಲ್ವಾ ಕೂಡ ಒಳ್ಳೆ ಕ್ವಾಲಿಟಿಯನ್ನು ಹೇಗೆ ಮಾಡ್ಬೋದು ಅಂತ ಸ್ಟಡಿ ಮಾಡ್ತಾ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಖಂಡಿತ ಸರ್, ಇನ್ನಷ್ಟು ಒಳ್ಳೆ ನಿಮ್ಗೆ ಯಾರೆಲ್ಲ ಈಗ ಸಹಾಯ ಮಾಡುವ ಮನೆಯಲ್ಲಿ? ಮನೆ ಕೆಲಸದವರು ಮತ್ತೆ ಮನೆಯವರೇ ಅಷ್ಟೇ. ಅಂದ್ರೆ ಏಲಕ್ಕಿಗೆ ಒಂದು ಕೆಟ್ಟ ಗುಣ ಉಂಟು, ನಾನು ಬಿಟ್ಟು ಬೇರೆ ಯಾರದ್ದು ಪರಿಮಳ ಬರಬಾರ್ದು ಅಂತ ಸ್ವಾರ್ಥ. ಅದಕ್ಕೆ ಒಂದು ಸ್ವಾರ್ಥ ಉಂಟು. ಹಾಗಾಗಿ ನಾನು ಅದಕ್ಕೆ ಏಲಕ್ಕಿ ಹಾಕುದಿಲ್ಲ. ಬಾಳೆಹಣ್ಣಿನ ಹಲ್ವಕ್ಕೆ ಏಲಕ್ಕಿ ಪರಿಮಳ ಬಂದ್ರೆ ಬಾಳೆಹಣ್ಣಿನ ಪರಿಮಳ ಎಲ್ಲಿ ಹೋಯ್ತು? ಇಲ್ಲ, ಒರಿಜಿನಲ್ ಫ್ಲೇವರ್ ಇಲ್ಲ, ಏಲಕ್ಕಿ ಪರಿಮಳ. ನಮ್ಮ ಹಲ್ವಾ ಸಕ್ಸಸ್ ಆಗ್ಲಿಕ್ಕೆ ಏಲಕ್ಕಿಯನ್ನು ಬಿಟ್ಟದ್ದು ಕಾರಣ ಅಂತ. ಸರಿಯಾಗಿ ಅದು ಒಂದು ಕಾರಣ ಅಂತ. ಒಂದು ನ್ಯಾಚುರಲ್ ಕಲರ್ ಬರ್ತದೆ, ನ್ಯಾಚುರಲ್ ಫ್ಲೇವರ್ ಬರ್ತದೆ, ನ್ಯಾಚುರಲ್ ಆಗಿ ಒಂದು ತಿನ್ನುವಂತ ಮನಸ್ಸಾಗ್ತದೆ. ತಿನ್ನದಷ್ಟು ಬೇಡ ಅಂತ ಹೇಳುದಿಲ್ಲ, ಮತ್ತಷ್ಟು ತಿನ್ನಿ ಅಂತ ಹೇಳ್ತಾರೆ. ಇಂಥದೆಲ್ಲ ಇವರು ವೆರೈಟಿ ಮಾಡಿದ್ದರಿಂದ ವೀಕ್ಷಕರೇ ನಿಮ್ಗೂ ಸಹ ಟೇಸ್ಟ್ ಇದರದ್ದು ಬೇಕು ಅಂತ ಹೇಳಿದ್ರೆ ಇವರ ನಂಬರ್ ಅನ್ನು ನಾವು ಇಲ್ಲಿ ಹಾಕ್ತೇವೆ. ನಂಬರ್ ಹಾಕಿದ್ರೆ ಎಡ್ವರ್ಡ್ ನಂಬರ್ ಹಾಕಿದ್ರೆ ಕಷ್ಟ ಆಗ್ತದ ಅಂತ ಕಾಣುದು ನನಗೆ. ಬೇಕಾದವರು ಮೊದಲೇ ಒಂದು ಆರ್ಡರ್ ಮಾಡಿ ಸಮಯ ಕೊಟ್ಟು, ಮತ್ತೆ ಯಾವುದೇ ಹಲ್ವವನ್ನು ಆನ್ಲೈನ್ ನಲ್ಲಿ ಕಳಿಸುವ ವ್ಯವಸ್ಥೆ ಇಲ್ಲ, ಮತ್ತೆ ಬುಕ್ ಮಾಡಿದ್ರೆ ಪಾರ್ಸಲ್ ಕಳಿಸುವ ವ್ಯವಸ್ಥೆ ಇಲ್ಲ.
ವಿಟ್ಲಕ್ಕೆ ಬೇಕಾದ್ರೆ ವಿಟ್ಲದವರೆಗೆ ತಲುಪಿಸಬಹುದು ಹಾ, ಅಷ್ಟೇ. ವಿಟ್ಲ ತನಕ ಹೌದು, ತಲುಪಿಸ್ತಾರೆ. ಅಷ್ಟೇ. ವೀಕ್ಷಕರೇ, ನಿಮ್ಗೆ ಬೇಕಾಗ್ತದೆ ಇವರ ಸ್ವಂತ ಅದು ಮಗ ಹೋಗುವ ಕಾರಣ, ಇಲ್ಲದಿದ್ರೆ ಅದು ಮನೆಗೆ ಬಂದು ಕೊಂಡೋಗೋರು ಜಾಸ್ತಿ. ಮನೆ ಗೊತ್ತಿದ್ದವರು ಮನೆಗೆ ಬರ್ಬೋದು, ಅವರಿಗೆ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಹೌದು. ಮಾಡಿ ಬರ್ಬೋದು. ಒಳ್ಳೆ ಮನೆಯಲ್ಲಿ ತಯಾರು ಮಾಡುವಂತಹ ಯಾವುದೇ ಕೆಮಿಕಲ್ ಅಥವಾ ಯಾವುದೇ ಟೇಸ್ಟ್ ಪೌಡರ್ ಯೂಸ್ ಮಾಡದೆ ಸ್ವತಃ ಅವರ ಮನೆಯಲ್ಲಿ ತಯಾರು ಮಾಡುವಂತಹ ಈ ಹಲ್ವದ ಟೇಸ್ಟ್ ನೀವು ಸಹ ನೋಡ್ಬೇಕಾದ್ರೆ ಇವರ ನಂಬರ್ಗೆ ನೀವು ಕಾಲ್ ಮಾಡಿ. ಸರ್, ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ, ನಿಮ್ಮ ಈ ಸಣ್ಣ ಒಂದು ಈ ವಯಸ್ಸಲ್ಲಿ ಸಹ ಈ ಹಲ್ವದ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅಭಿನಂದನೆ ಸಲ್ಲಿಸಬೇಕು. ನಿಮ್ಗೆ ಧನ್ಯವಾದ ಸರ್. ಥ್ಯಾಂಕ್ ಯು. ಓಕೆ.